ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಈಗ ಆಲ್ರೆಡಿ ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಕಂಪ್ಲೀಟ್ ಮಾಡಿವಿ. ಅದರ ನೆಕ್ಸ್ಟ್ ಚಾಪ್ಟರ್ ಆಗಿ ನಿಮಗೆ 3 ಡೈಮೆನ್ಷನಲ್ ಜಾಮೆಟ್ರಿ. ಲಾಸ್ಟ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಈಗ ಬೇಡ. ಇದು 3D ಜಾಮೆಟ್ರಿ ಮುಗಿದ್ಮೇಲೆ ಮಾಡೋಣ. ಯಾಕೆಂದರೆ ನಿಮಗೆ ವೆಕ್ಟರ್ ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ಅದ್ರ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ 3 ಡೈಮೆನ್ಷನಲ್ ಜಾಮೆಟ್ರಿ ಚಾಪ್ಟರ್ ಆದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಮ್ಮ ಉದ್ದೇಶದಿಂದ. ಓಕೆ, ಹಾಗಾದರೆ ನೆಕ್ಸ್ಟ್ ನಿಮಗೆ 3 ಡೈಮೆನ್ಷನಲ್ ಜಾಮೆಟ್ರಿ, 3 ಡೈಮೆನ್ಷನಲ್ ಜಾಮೆಟ್ರಿ. ಓಕೆ, 3 ಡೈಮೆನ್ಷನಲ್ ಜಾಮೆಟ್ರಿ ಈ ಚಾಪ್ಟ್ರಲ್ಲಿ ನಿಮಗೆ ಎಕ್ಸಾಮಿಗೆ ವೇಟೇಜು 1 ಮಾರ್ಕ್ಸಿಂದ 1 ಕ್ವಶನ್ನು, 2 ಮಾರ್ಕ್ಸಿಂದ 1 ಕ್ವಶನ್ನು, 3 ಮಾರ್ಕ್ಸಿಂದ 1 ಕ್ವಶನ್ನು, 5 ಮಾರ್ಕ್ಸಿಂದ 1 ಕ್ವಶನ್ನು, ಟೋಟಲ್ 11 ಮಾರ್ಕ್ಸ್ ಸಿಗುತ್ತೆ. 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1, ಟೋಟಲ್ 11 ಮಾರ್ಕ್ಸ್ ಚಾಪ್ಟರ್ದು. ಓಕೆ, 3 ಡೈಮೆನ್ಷನಲ್ ಜಾಮೆಟ್ರಿ. ಈಗ ಆಲ್ರೆಡಿ ನೀವು 3 ಡೈಮೆನ್ಷನ್ ಬಗ್ಗೆ ಫಸ್ಟ್ ಪಿ ಯು ಸಿನಲ್ಲೇ ಒಂದು ಚಾಪ್ಟರ್ ಇತ್ತು, ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮೆಟ್ರಿ ಅಂತ. ಸೊ ಅದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾದರೆ ಇದರ ಫಸ್ಟ್ ನಿಮಗೆ ಬರ್ತಕ್ಕಂಥದ್ದೇ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್ ಅಂತ ಹೇಳ್ಬಿಟ್ಟು ಏನು ಬರುತ್ತೆ? ಡೈರೆಕ್ಷನ್ ಕೊಸೈನ್ಸ್, ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್. ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್. ಈಗ ನಾವು ಒಂದು ಲೈನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದು ಲೈನ್ನ ಕನ್ಸಿಡರ್ ಮಾಡಿ ಆ ಲೈನಿಗೆ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಾನು. ಸೊ ಹಾಗಾದರೆ ಒಂದು ಲೈನ್ನ ಕನ್ಸಿಡರ್ ಮಾಡೋಣ ಇನ್ 3 ಡೈಮೆನ್ಷನ್, ವಿಚ್ ಈಸ್ ಎಕ್ಸ್ ಆಕ್ಸಿಸ್, ದ ಆರಿಜಿನ್ ವಿಚ್ ಈಸ್ ವೈ ಆಕ್ಸಿಸ್, ವಿಚ್ ಈಸ್ ಝೆಡ್ ಆಕ್ಸಿಸ್. Consider a directed line L. Consider a directed line L passing through the origin. Consider a directed line L. Consider a directed line L passing through the origin. Passing through the origin. Passing through the origin. Passing through the origin. Which makes an angles alpha beta gamma with respect to x, y and z axis. With respect to x, y, z axis. So ಹಾಗಾದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಐತೆ, ವಿಚ್ ಮೇಕ್ಸ್ ಆನ್ angles alpha with respect to x axis, makes an angle beta with respect to y axis, makes an angle with respect to z axis gamma. So ಹಾಗಾದ್ರೆ these angles are called direction angles. These angles are called direction angles. These direction angles of cosine, that is cos alpha, cos beta, cos gamma, cos alpha, cos beta, cos gamma. These directions angles of cosine value, that is cos alpha, cos beta, cos gamma, are called directions cosines. DCS ಅಂತ ಬರೆದ್ರೆ directions cosines. Cos alpha, cos beta are called direction cosines. ಹಾಗಾದ್ರೆ direction cosines of a line ಅಂದ್ರೆ a line passing through the origin which makes an angle alpha, beta, gamma with respect to x, y, z axis. These directions angles of cosine value, that is cos alpha, cos beta, cos gamma, are called direction cosines of a line L. So in case if we take the line in space,
Hence, the line can be extended in two opposite directions. The line can be extended in two opposite directions. Hence, that line has two set of direction cosines. Hence, the line has two set of direction cosines ಅಂತ ಹೇಳ್ತೀವಿ. So, ಹಾಗಾದ್ರೆ ನಮಗೆ ಡೈರೆಕ್ಷನ್ cosines ಅಂದ್ರೆ a line passing through the origin, a line passing through the origin which makes an angle alpha, beta, gamma. It has unique set of directions cosines. The line it has unique set of direction cosines. The unique set of direction cosines are usually denoted by small letter L, M, N. Unique set of direction cosines are usually denoted by small letters M, L, M, N, etc. L, M, N. Okay. In case if we reverse the line, if we reverse the line or direction, if we reverse the direction of line, if we reverse the direction of line, then the direction angles are supplementary angles, if we reverse the line of direction ಅಥವಾ ಒಂದು ಈ ಲೈನ್ ಏನಿದೆಯಲ್ಲ ಈ ಲೈನ್ ನ ನಾವು ಡೈರೆಕ್ಷನ್ಸ್ ನ ರಿವರ್ಸ್ ಮಾಡಿದ್ರೆ ಆಂಗಲ್ಸ್ ಏನಾಗುತ್ತೆ ನಮಗೆ ಸಪ್ಲಿಮೆಂಟರಿ ಆಂಗಲ್ಸ್. ಸೊ ಹಾಗಾದ್ರೆ ಆ ಸಪ್ಲಿಮೆಂಟರಿ ಆಂಗಲ್ಸ್ ಯಾವಾಗಿರ್ತವೆ, ದಟ್ ಈಸ್ ಪೈ ಮೈನಸ್ ಆಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಾಮಾ, ಪೈ ಮೈನಸ್ ಆಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಾಮಾ ಆರ್ ಕಾಲ್ಡ್ ಸಪ್ಲಿಮೆಂಟರಿ ಆಂಗಲ್ಸ್. ಯಾವುದಕ್ಕೆ, ಡೈರೆಕ್ಷನ್ಸ್ ಆಫ್ ಎ ಲೈನ್ ಎಲ್ಲಿದೆಯಲ್ಲ ಅದಕ್ಕೆ ರಿವರ್ಸ್ ಆದಾಗ. ಸೊ ಹಾಗಾದ್ರೆ ಇವನ್ನ ಡೈರೆಕ್ಷನ್ ಆಂಗಲ್ಸ್ ಅಂತ ಕರೀತೀವಿ. ಯಾವಾಗ if we reverse the line then the direction angles are supplementary. Okay, so ಹಾಗಾದ್ರೆ supplementary angle direction angles ಏನಾಗುತ್ತೆ ನಮಗೆ pi minus alpha, pi minus beta, pi minus gamma ಆಗಿರುತ್ತೆ. ಸೊ ಹಾಗಾದ್ರೆ ಡೈರೆಕ್ಷನ್ cosines, unique direction cosines, unique DCS ಅಂತ ಬರ್ತದೆ, that understood. Unique direction cosines are denoted small letter L, M, N are denoted by small letter L, M, N, small letter L, M, N. So that is direction cosines are ನೋಡ್ತಾ ಬನ್ನಿ once again ನಿಮಗೆ ಗೊತ್ತಿದೆ ಈ ಎಕ್ಸ್ಪ್ಲನೇಷನ್ ಏನು ಅಂತ. ಡೈರೆಕ್ಷನ್ cosines and ratios of a line ಅಂತ ಹೇಳಿದ್ರೆ, consider a directed line L passing through the origin which makes an angle alpha, beta, gamma with respect to x, y, z axis. These directions angles of cosine value is called direction cosines. That is cos alpha, cos beta, cos gamma. Unique direction cosines of a line are denoted by small letters L, M, N. Unique direction cosines are unique DCS ಅಂತ ಬರ್ತದೆ, understood. Direction cosines, unique direction cosines are denoted by small letter L, M, N. So ಹಾಗಾದ್ರೆ unique direction cosines ಏನಾಗಿರುತ್ತೆ ನಮಗೀಗ, direction cosines are L is equal to cos alpha, M is equal to cos beta and N is equal to cos gamma. L is equal to cos alpha, M is equal to cos beta and N is equal to cos gamma are called direction cosines ಆಗಿದೆ. ಓಕೆ, ಈಗ ನೆಕ್ಸ್ಟ್ ನಿಮಗೆ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನು ಅಂತ ಬೇಕು. ಡೈರೆಕ್ಷನ್ ರೇಷಿಯೋಸ್, ಹಿಯರ್ ಡೈರೆಕ್ಷನ್ ರೇಷಿಯೋಸ್ any three numbers proportional to the direction cosines are called direction ratios, are denoted by small letter a, b, c. However, a, b, c are called what here? Any three numbers proportional to the direction cosines. Any three numbers proportional to the direction cosines are called direction ratios. Are denoted by
ಎ ಕಾಮ ಬಿ ಕಾಮ ಸಿ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಇಲ್ಲಿ ಏನಾಗಿರುತ್ತೆ ನಮಗೆ ಎ ಬಿ ಸಿ ಆಗಿರುತ್ತೆ. ಯೂಶುವಲಿ ಡೈರೆಕ್ಷನ್ ಕೊಸೈನ್ಸ್ ಅಂಡ್ ರೇಷಿಯೋಸ್ ನಾವು ಆಲ್ರೆಡಿ ವೆಕ್ಟರ್ಸ್ ಅಲ್ಲೇ ಹೇಳಿದ್ದೀವಿ, ಇಲ್ಲಿ ವೆಕ್ಟರ್ಸ್ ಅಲ್ಲಿ. ಸೊ ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ರೇಷಿಯೋಸ್ ಕೊಟ್ಟಾಗ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒಂದೊಂದೇ ಒಂದು ಸೆಕೆಂಡ್ ನೋಡ್ತಾ ಬನ್ನಿ. ಹಾಗಾದ್ರೆ let a comma b comma c are the direction ratios of a line L. ಏನಾಗಲಿ ಬರೋದಲ್ಲ ಲೈನ್ L. A B C are the direction ratios of a line L, and let L comma M comma N are direction cosines DCS. L comma M comma N are direction cosines. That is, according to definitions, L by A is equal to M by B is equal to N by C equal to K, because directions ratios and cosines are proportionally equal. So L by A equal to M by B is equal to N by C is equal to K. Proportionally equal where K is constant. Okay, ಹಾಗಾದ್ರೆ ದಟ್ ಈಸ್ ಇಲ್ಲಿ ನಮ್ಮ ಪ್ರಕಾರ ಇದನ್ನು is equal to K ಮಾಡಿದ್ರೆ L is equal to A into K, and M is equal to B into K, and N is equal to C into K. We know that in vector L square plus M square plus N square is equal to 1 ಅಂತ clear. ಹಾಗಾದ್ರೆ here L square is equal to A square into K square, M square is equal to B square into K square, N square is equal to C square into K square. Characterized equation is equal to 1. Here K get common, K square get common, hence remaining A square plus B square plus C square is equal to 1. Then K square is equal to 1 divided by A square plus B square plus C square. So K is equal to square bracket plus or minus 1 divided by square root of A square plus B square plus C square. K is equal to plus or minus 1 divided by square root of A square plus B square plus C square. ಹಾಗಾದ್ರೆ K ವ್ಯಾಲ್ಯೂನ ರಿಪ್ಲೇಸ್ ಮಾಡಿ L is equal to, therefore L is equal to A into K. ಹಾಗಾದ್ರೆ is equal to L is equal to A into K. Okay, replaced by K. L is equal to A into K. The value of K is plus or minus 1 divided by A square plus B square plus C square. So again A into L is equal to plus or minus A divided by square root of A square plus B square plus C square, and M is equal to B into K. Here K value 1 divided by square root of A square plus B square. So again ಇಲ್ಲಿ M is equal to plus or minus B divided by square root of A square plus B square plus C square, and N is equal to plus or minus C divided by square root of A square plus B square plus C square. So ಇವೆಲ್ಲ ಏನು ಡೈರೆಕ್ಷನ್ cosines of a line. If a line having the direction ratios A comma B comma C, a line having direction ratios A comma B comma C, then the direction cosines of a line are L is equal to plus or minus A divided by square root of A square plus B square, M is equal to plus or minus B divided by square root of A square plus B square C square, and N is equal to plus or minus C divided by square root of A square plus B square plus C square. L, M, N are called direction cosines. ಇದು ಕ್ಲಿಯರ್ ಆಗಿ ಗೊತ್ತಿರೋದು ನಿಮಗೆ. ಇದೇ ತರದಲ್ಲಿ ವೆಕ್ಟರ್ ಅಲ್ಲಿ ಬರ್ಕೊಂಡಾಗ L is equal to ಅಲ್ಲಿ ಕಾಂಪೊನೆಂಟ್ಸ್ ಆಫ್ ಪಾಯಿಂಟ್ಸ್ ಅಂತ ತಗೊಳ್ತೀನಿ. ಅಲ್ಲಿ ಅವಾಗ x divided by x square plus y square plus z square ನಥಿಂಗ್ ಬಟ್ ಅಲ್ಲೂ ಕೂಡ ಅದೇನೇ ಹೇಳಿರ್ತೀವಿ. ಡೈರೆಕ್ಷನ್ cosines ವೆಕ್ಟರ್ ಗೆ ಹೇಳ್ತೀವಿ, ಇಲ್ಲಿ ಲೈನ್ ಗೆ ಹೇಳ್ತಾ ಇದ್ವಿ, ಅಷ್ಟೇ ಡಿಫರೆನ್ಸ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ cosines and ratios. ರಿಲೇಶನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ cosines and ratios. ರಿಲೇಶನ್ಶಿಪ್ ಬಿಟ್ವೀನ್ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನೇ ನಥಿಂಗ್ ಬಟ್ ಈ ರೀತಿ ಕೇಳ್ತಾರೆ. ಪ್ರೂವ್ ದಟ್ L square plus M square plus N square is equal to 1. Prove that L square plus M square plus N square is equal to 1. So ಹಾಗಾದ್ರೆ ನಮಗೆ ಇದರಲ್ಲಿ ಪ್ರೂಫ್ ಅಲ್ಲಿ ಬೇಕು. ಓಕೆ, ಪ್ರೂಫ್ ಅಲ್ಲಿ LHS is equal to ಏನು ನೋಡಿ L square plus M square plus N square ಅಲ್ಲಿ is equal to, sir we know that L value, M value, N value. We know that L value, M value, N value. ಹಾಗಾದ್ರೆ L is equal to ಅಂತಂದ್ರೆ L A ಅಂದ್ರೆ L A square divided by
square is whole square. L square is nothing but whole square. A square divided by square and root get cancelled, remaining a square plus b square plus c square, and plus m square is nothing but value b square divided by square root get cancelled, a square plus b square plus c square, and we know that value is 0. Okay, plus n square is nothing but c square divided by a square plus b square plus c square. So it is equal to denominator same ಇದೆ, LCM common a square plus b square plus c square. Denominator common ಇದ್ದಾಗ ನ್ಯೂಮರೇಟರ್ ನ ಹಾರ್ಡ್ ಮಾಡ್ತಾ ಹೋಗ್ತೀವಿ. that is a square plus b square plus c square. a square b square plus c square get cancelled, is equal to 1. that is equal to what? RHS. Hence therefore you know that l square plus m square plus n square is equal to 1. L square plus m square plus n square is equal to 1 ಆಗುತ್ತೆ. Okay, next one. Direction cosines of line passes through given 2 points ಅಂತ ಬರುತ್ತೆ ನೆಕ್ಸ್ಟ್ ಕೇಸಸ್. ಅದನ್ನ ನೋಡ್ತಾ ಬನ್ನಿ. Next direction cosines of line passes through given 2 points. Direction cosines of a line passes through given 2 points. Direction cosines of a line passes through given 2 points. ಒಂದೊಂದೇ ನೋಡ್ತಾ ಬರೋಣ. S a line, consider a line L passes through given 2 points, that is P of x1 y1 z1 passes through given 2 points, P of x1 y1 z1 and Q of x2 y2 z2 P and Q ಇದಾವೆ. ಸೊ ಹಾಗಾದ್ರೆ ಇವಕ್ಕೆ ಪೊಸಿಷನ್ ವೆಕ್ಟರ್ ಫಾರ್ಮ್ ಕನ್ಸಿಡರ್ ಮಾಡಿದ್ರೆ position vectors are vector OP is equal to ಏನಾಗಿರುತ್ತೆ ನೋಡ್ತಾ ಬನ್ನಿ. S x1 I cap plus y1 j cap plus z1 k cap, and vector OQ is equal to x2 I plus y2 j plus z2 k are the position vectors. We have to find line joining PQ. Line joining PQ. That is vector PQ is equal to line joining PQ. That is vector PQ is equal to, we know that OQ minus OP. Vector OQ minus OP. So hence that is equal to OQ minus OP. Here OQ is nothing but x2 comma y2 comma z2 minus of x1 comma y1 comma z1 OP value. So it is equal to x2 minus x1 comma y2 minus y1 comma z2 minus z1. x2 minus x1 comma y2 minus y1 z2 minus z1. Hence vector PQ is equal to x2 minus x1 into I plus y2 minus y1 into j plus z2 minus z1 into k, which is the line joining PQ vector form. So direction cosines of line joining PQ. Direction cosines of line joining PQ is nothing but direction cosines of a line passes through given 2 points. So L is equal to S x2 minus x1 divided by square root of x2 minus x1 whole square plus y2 minus y1 whole square plus z2 minus z1 whole square. ಯಾದಕ್ಕೆ L value. Direction cosines of a line joining PQ, L is equal to, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. L is equal to x2 minus x1 divided by, ಅಂದ್ರೆ x y z. ಡೈರೆಕ್ಷನ್ cosines x divided by x square plus y square plus z square. ಅದು ಕ್ಲಿಯರ್ ಆಗಿ ಗೊತ್ತಿದೆಯಲ್ಲ ವೆಕ್ಟರ್. ಅವು ಇದನ್ನ ಡೈರೆಕ್ಷನ್ cosines ಆಫ್ ಎ ಲೈನ್ ನ ವೆಕ್ಟರ್ ಫಾರ್ಮ್ ಅಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ ಅದರ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ PQ ಅಂದ್ರೆ L is equal to x2 minus x1 divided by square root of x2 minus x1 whole square plus y2 minus 1 whole square plus z2 minus z1 whole square ಆಗಿರುತ್ತೆ. And direction cosines of a line through the points PQ ಗೆ m is equal to ಏನಾಗಿರುತ್ತೆ ನೋಡಿ ನಾವು m is equal to y2 minus y1 divided by square root of x2 minus x1 whole square plus y2 minus y1 whole square plus z2 minus z1 whole square, and n is equal to z2 minus z1 divided by square root of same value x2 minus x1 whole square plus y2 minus y1 whole square plus z2 minus z1 whole square ಆಗಿರುತ್ತೆ. ಹಾಗಾದ್ರೆ m ವ್ಯಾಲ್ಯೂ ಗೊತ್ತಾಯಿತು, n ವ್ಯಾಲ್ಯೂ ಗೊತ್ತಾಯಿತು, l ವ್ಯಾಲ್ಯೂ ಗೊತ್ತಾಯಿತು. L, M and are called direction cosines of a line passing through given 2 points. Direction cosines of a line passing through 2 points ಅಂದ್ರೆ ನಿಮಗೆ ನೀವೇನ್ ಬರೀತೀರಾ L is equal to x2 minus x1. Given 2 points are x1 y1 z1 and x2 y2 z2. Given 2 points. However, what are the direction cosines of line joining 2 points ಅಂತ ಹೇಳಿದ್ರೆ L is equal to x2 minus x1 divided by square root of 7 and m is equal to y2 minus y1 divided by square root of x2 minus x1 whole square plus y2 minus y1 whole square plus z2 minus z1 whole square, and n is equal to z2 minus z1 divided by denominator same value ಆಗಿರುತ್ತೆ. That is the direction cosines ಆಗಿರುತ್ತೆ. And what is the direction ratios of line joining 2 points ಅಂದ್ರೆ and ಇದರಲ್ಲಿ direction ratios of line joining 2 points. Direction ratios of line joining 2 points is ಏನಾಗಿರುತ್ತದೆ x2 minus x1, y2 minus y1, z2 minus z1. ಆಲ್ರೆಡಿ ಅದರಲ್ಲೇ ಬಂದಿತ್ತು ನಿಮಗೆ ABCR ಡೈರೆಕ್ಷನ್ ರೇಷಿಯೋಸ್ ಅಂತ. ಸೊ ಇಲ್ಲೂ ಅಷ್ಟೇ x2 minus x1, y2 minus y1, z2 minus z1 are direction ratios of line joining 2 points ಆಗಿರುತ್ತೆ. ಓಕೆ, ಇದ್ರ ಮೇಲೆ ನಿಮಗೆ ಈಗ ಪ್ರಾಬ್ಲಮ್ಸ್ ಇದಾವೆ. ಏನದು ಅಂದರೆ ಫಸ್ಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಅಂದರೆ ಏನು ಅಂತ, ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್ ಗೊತ್ತು. ನೆಕ್ಸ್ಟ್ ಏನಾಗಿದೆ ರಿಲೇಷನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ ಕೊಸೈನ್ಸ್ದು. ಅಲ್ಲಿಗೇನು L ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ L ಅಂದ್ರೇನು m ಅಂದ್ರೇನು ವ್ಯಾಲ್ಯೂ ಗೊತ್ತು. ಅದೇ ನಿಮಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂದ್ರೂ ಗೊತ್ತು. L is equal to x2 minus x1 divided by square root of ಫಾರ್ಮುಲಾ ಆಗಲಿ ಬರತಕ್ಕಂಥದ್ದು. ಹಾಗಾದ್ರೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಜಾಯಿನಿಂಗ್ ಅಂದ್ರೆ ಅದರಲ್ಲಿ x2 minus x1, y2 minus y1, z2 minus z1 ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಜಾಯಿನಿಂಗ್ ಅಂತ. ಇಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇವು. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವಲ್ಲಂತೆ. ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರಾಬ್ಲಮ್ಸ್ ಆಯ್ತಾ ಬಗ್ಗೆ. If a line makes angle, first one problem. If a line makes an angle 90, 60 and 30, 90 degree, 60 degree, 30 degree. If a line makes an angle 90 degree, 60 degree and 30 degree with the positive direction of x, y and z axis respectively, find its direction cosines. So 1 marks important questions. ಈಗ ಲಾಸ್ಟ್ 2020 ನಲ್ಲಿ ನಿಮ್ಮ ಸೀನಿಯರ್ಸ್ ಬರೆದ ಇದೇ ಕ್ವಶನ್ಸ್ ಇದ್ದು, ಆಂಗಲ್ ಬೇರೆ ಇತ್ತಷ್ಟೇ. ಇದೇ ಕ್ವಶನ್ನೇ, ಆಂಗಲ್ ಬೇರೆ. ಏನಿದೆ ನೋಡಿ, ಇಫ್ ಎ ಲೈನ್ ಮೇಕ್ಸ್ ಆನ್ ಆಂಗಲ್ 90 ಡಿಗ್ರಿ ಇದೆ, 90 ಡಿಗ್ರಿ ಇದು, ಓಕೆ, 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ x ಆಕ್ಸಿಸ್, y ಆಕ್ಸಿಸ್, z ಆಕ್ಸಿಸ್ ಅಂತ ಹೇಳ್ತಾರೆ. ಸೊ ಫೈಂಡ್ ಇಟ್ಸ್ ಡೈರೆಕ್ಷನ್ cosines. According to solutions ಪ್ರಕಾರ line
line makes an angle 90 degrees, 60 degree and 30 degree, that is alpha beta gamma, with the positive direction, a line makes an angle 90 degree, 60 degree, 30 degree, that is alpha beta gamma with the positive direction. Hence direction cosines DCS anta bartade, that understood direction cosines. We know that L is equal to cos alpha. Hagadre we know that cos 90 degree, yes, cos 90 is equal to 0, and M is equal to cos beta, that is equal to cos beta, here 60 degree, cos 60 degree value 1 by 2, and N is equal to cos gamma, that is equal to cos 30 degree, that is equal to cos 30 value root 3 by 2, Hagadre direction cosines are DCS are 0 gamma 1 by 2 gamma root 3 divided by 2. Yes, direction cosines are 0 comma 1 by 2 comma root 3 by 2. Idenidu direction cosines of a line makes an angle 90 60 alpha beta gamma ಕೊಟ್ಟಿರ್ತಾನೆ. ನಾವು ಡೈರೆಕ್ಷನ್ cosines ಫೈಂಡ್ ಔಟ್ ಮಾಡಬೇಕು. ಈಸಿ ಇದೆ. ಇದೇ ತರದ ಇನ್ನೊಂದು ಕ್ವೆಶ್ಚನ್ಸ್ ಇದೆ, ಬಟ್ ಅದನ್ನ ನೀವೇ ಮಾಡಿ, ಯಾಕೆಂದ್ರೆ ಆಂಗಲ್ಸ್ ಗೊತ್ತು, ಫಾರ್ಮುಲಾ ಗೊತ್ತು. ಇಲ್ಲಿ ಆಲ್ಫಾ ಬೀಟಾ ವ್ಯಾಲ್ಯೂ ಅಪ್ಲೈ ಮಾಡಿ ಡೈರೆಕ್ಷನ್ cosines ಕೊಡ್ತಾರೆ. ಡೈರೆಕ್ಷನ್ cosines ಆರ್ ಆಲ್ವೇಸ್ ರೆಪ್ರೆಸೆಂಟೆಡ್ ಆರ್ಡರ್ ಟ್ರೈಟ್ 0 1 by 2 root 3 by 2 ಹಿಂಗೆ ಬರಿಬೇಕು. ಡೈರೆಕ್ಷನ್ cosines ಬಂದಾದ್ಮೇಲೆ ಕೂಡ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹಿಂಗೆ ರೆಪ್ರೆಸೆಂಟ್ ಮಾಡಬೇಕು. ಡೈರೆಕ್ಷನ್ cosines ಆರ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ಬಂದ್ಬಿಟ್ಟು ಫೈಂಡ್ ದ ಡೈರೆಕ್ಷನ್ cosine. Next question. Find if a line has direction ratios. If a line has, next question second one. If a line has direction ratios, 2 comma minus 1 comma minus 2, 2 comma minus 1 comma minus 2, 2 comma minus 1 comma minus 2, determine its direction cosines. Determine its direction cosines DCS. ನೋಡಿ ಇಲ್ಲೇನಿಲ್ಲ ಹೇಳ್ತಿರ್ತಕ್ಕಂಥದ್ದು, ಒಂದು ಲೈನ್ ಡೈರೆಕ್ಷನ್ ರೇಷಿಯೋಸ್ ಇದೆ. If a line has direction ratios 2 comma minus 1 comma minus 2, determine its direction cosines. ಹಾಗಾದ್ರೆ ನಮಗೆ ಡೈರೆಕ್ಷನ್ ರೇಷಿಯೋಸ್ ಇದ್ರೆ ಲೈನಿಗೆ ಡೈರೆಕ್ಷನ್ ರೇಷಿಯೋಸ್ ಆರ್ ಯೂಶುವಲಿ ಡಿನೋಟೆಡ್ ಬೈ, ವಿ ನೋ ದಟ್ ಎ ಬಿ ಸಿ. ದೆನ್ ಎ ಬಿ ಸಿ ಇತ್ತು ಅಂದ್ರೆ ವಾಟ್ ಆರ್ ದ ಡೈರೆಕ್ಷನ್ cosines? ವಿ ನೋ ದಟ್ ಫಾರ್ಮುಲಾ L is equal to a divided by square root of a square plus b square plus c square. M is equal to b divided by same. N is equal to c divided by same value, square root of a square b square c square. Okay, so ಈಗ ನನಗೆ ನಾನು if a line has direction ratios ಏನಾಗುತ್ತೆ? direction ratios a b c, 2 minus 1 minus 2 are a b c. direction ratios are L is equal to, we know that formula, a divided by square root of a square plus b square plus c square, that is equal to a value 2 ಆಗುತ್ತೆ divided by square root of 2 square 4, a square 2 square 4, 1 square minus 1 square 1, 4 square, sorry 2 square minus 2 square plus 4, and root 9 of value 2 by 3. Okay, and M is equal to b divided by square root of a square plus b square plus c square, ಅಲ್ಲಿಗೆ b value minus 1 divided by ಈ root value ಏನು ಬರುತ್ತೆ, that is 3, and N is equal to c divided by square root of a square plus b square plus c square, that is equal to c value minus 2 divided by the root value is same, that is 3. So direction cosines are 2 by 3 comma minus 1 by 3 comma minus 2 by 3. Yes, direction cosines are 2 by 3 minus 1 by 3 comma minus 2 by 3. ಇದನ್ನ ನಾವು ಹೇಳ್ತೇವೆ ಡೈರೆಕ್ಷನ್ cosines ಅಂತ ಹೇಳಿ. ಓಕೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಡೈರೆಕ್ಷನ್ cosines ಗೆ ರೇಷಿಯೋ ಕೊಟ್ಟರು ಫೈಂಡ್ ಔಟ್ ಮಾಡಬಹುದು.
ಆಲ್ಫಾ ಬೀಟಾ ಗಾಮಾ ಆಂಗಲ್ಸ್ ಕೊಟ್ಟರು, ಡೈರೆಕ್ಷನ್ ಆಂಗಲ್ಸ್ ಕೊಟ್ಟರು ಫೈಂಡ್ ಔಟ್ ಮಾಡ್ಬೋದು. ಅಥವಾ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್ಸ್ ಅಂದ್ರೆ ಫಾರ್ಮುಲಾ ಆಗುತ್ತೆ. 3 ಮೆಥಡಿಗೂ ಫಾರ್ಮುಲಾ ಗೊತ್ತಿದೆ. 3ರಲ್ಲಿ ಯಾವ ಮೆಥಡ್ ಕೇಳಿದ್ರು ನೀವು ಡೈರೆಕ್ಷನ್ ಕೊಸೈನ್ ಫೈಂಡ್ ಔಟ್ ಮಾಡ್ತಾ. ಓಕೆ, ಹಾಗಾದ್ರೆ ನೋಡ್ತಾ ಬನ್ನಿ. ನೆಕ್ಸ್ಟ್ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್. ನೆಕ್ಸ್ಟ್ ಕ್ವೆಶ್ಚನ್ಸ್. Find the direction cosines of a line. Find the direction cosines of a line. Find the direction cosines of a line passing through 2 points. Passing through 2 points -2, 4, -2, 4, -5, -2, 4, -5 and 1, 2, 3. ಏನು ಕೇಳಿದ್ರಲ್ಲಿ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್ಸ್ -2, 4, -5 ಅಂಡ್ 1, 2, 3. ಒಂದು ಲೈನು 2 ಪಾಯಿಂಟ್ ಮುಖಾಂತರ ಪಾಸ್ ಆದರೆ ಆ ಲೈನಿನ ಡೈರೆಕ್ಷನ್ ಕೊಸೈನ್ಸ್ ಏನು ಅಂತ. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಬನ್ನಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂದ್ರೆ ಈ ಪಾಯಿಂಟ್ಸ್ x1 y1 z1, ಈ ಪಾಯಿಂಟ್ಸ್ x2 y2 z2 ಆಗಿರುತ್ತೆ. ಡೈರೆಕ್ಷನ್ ಕೊಸೈನ್ಸ್ TCS L is equal to ಫಾರ್ಮುಲಾ ಡಿವೈಡ್ ಮಾಡಿ x2 x1 divided by square root of x2 x1 whole square plus y2 y1 whole square plus z2 z1 whole square. ಅಲ್ಲಿ is equal to. ಸೊ ನಿಮಗೆ ಗೊತ್ತು x1 y1 z1 ಗೊತ್ತು, x2 y2 z2 ಗೊತ್ತು. ಆ ವ್ಯಾಲ್ಯೂಸ್ ತಂದಿದ್ರೆ ಅಪ್ಲೈ ಮಾಡಿದ್ರೆ L ವ್ಯಾಲ್ಯೂ ಸಿಗುತ್ತೆ. L is direction cosines. ಹಾಗಾದ್ರೆ x2 x1 ಅಂದ್ರೆ 1 minus of -2 plus 2 ಅಂತ ಇರುತ್ತೆ 3 ಆಗುತ್ತೆ. divided by square root of 1 minus of -2 3 square ಅಂತ ಇರುತ್ತೆ 9 ಆಗುತ್ತೆ plus 2 minus 4 2 whole square 4 ಆಗುತ್ತೆ. ಅಲ್ಲಿ 3 plus 3 minus of minus plus 5 8 ಹೇಳಿದ್ರೆ 64 ಆಗುತ್ತೆ. ಅಲ್ಲಿ is equal to 3 divided by square root of 77. 64 plus 68 plus 77. Okay, root 77 3 divided by, and as it is same method m is equal to y2 minus y1 divided by square root of x2 minus x1 whole square plus y2 minus y1 whole square plus z2 minus z1 whole square, and it is equal to y2 minus y1 ಅಂತ ಹೇಳಿದ್ರೆ -2 ಆಗುತ್ತೆ. 2 minus 4 minus 2 divided by ಇದು ವ್ಯಾಲ್ಯೂ ಸೇಮ್, that is root 77. Root 77. n is equal to z2 minus z1 divided by square root of x2 minus x1 whole square plus y2 minus y1 whole square plus z2 minus z1 whole square, and is equal to z2 minus z1 ಅಂದ್ರೆ 3 minus of -5 plus 5 3 plus 5 8 divided by root 77. So direction cosines are TCS. Direction cosines are 3 divided by root 77 comma -2 divided by root 77 comma 8 divided by root 77 are direction cosines. Direction cosines are 3 divided by root 77 minus 2 divided by root 77 8 divided by root 77 are called here direction cosines. ನೋಡಿ direction cosines of a line passing through given 2 points and points x1 y1 z1 x2 y2 z2 ಇದು ಫಾರ್ಮುಲಾ ಆಗಿದೆ. ಈ ಪ್ರೊಸೀಜರ್ ಅಲ್ಲಿ ನೀವು ಫಾಲೋ ಮಾಡ್ತಾ ಬನ್ನಿ, ನಿಮ್ಗೆ ಇದು ಕೂಡ ಏನಾಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲವೂ ಕೂಡ ಅಷ್ಟೇ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್. ಯೂಶುವಲಿ 1 ಮಾರ್ಕ್ಸ್ಗೆ ಪ್ರತಿ ಸರಿ ಕೇಳ್ತಾರೆ ಈ ಮೆಥಡ್ ಅಲ್ಲಿ, either 2 marks ಆದರೂ ಕೇಳಬಹುದು. Okay, next questions important. Find the direction cosines of x axis. Next question. Find the direction cosines of x axis. 1 marks ಕೇಳಬಹುದು. Find the direction cosines of x axis. ಸರ್ ಬರೀ x axis ಅಂತ ಹೇಳಿದ್ದಾನೆ, ಬೇರೆ ಇನ್ನೇನು ಹೇಳಿಲ್ಲ. ಹ್ಯಾಂಗಲ್ ಬೇಕು ನಿಮಗೆ ಗೊತ್ತು. x axis, y axis, z axis are mutually perpendicular. x axis,
y-axis are mutually perpendicular. Hence, we know that x-axis in the y-axis is angle 90 degree, y-axis in the z-axis is angle 90 degree, z-axis in the x-axis is angle 90 degree. But ನನಗೆ ಇವಾಗ x-axis ಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕಾಗುತ್ತೆ. ಎಸ್, ಏನು ಬೇಕು ನನಗೆ? x-axis ಗೆ ಡೈರೆಕ್ಷನ್ ಕೊಸೈನ್ಸ್. ಓಕೆನಾ? z. ಓಕೆ. ಹಾಗಾದ್ರೆ x-axis ಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕು. With respect to x-axis, then what is the angle alpha ಅಂತ ಹೇಳಿದ್ರೆ 0. Angle between x-axis to x-axis, that is 0. ಹಾಗಾದ್ರೆ ಸೊಲ್ಯೂಷನ್ಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. x-axis makes an angle. X-axis makes an angle 0 degree, 90 degree and 90 degree. 0 degree, 90 degree and 90 degree with respect to x, y, z axis. ನೋಡಿ, x axis makes an angle 0 degree, 90 degree, 90 degree with respect to x, y, z axis. X axis ಇಂದ x axis ಗೆ angle ನನಗೆ ಗೊತ್ತು, that is 0. Remaining x axis ಇಂದ y ಗೆ z ಗೆ perpendicular 90 degree. ಹಾಗಾದ್ರೆ ನಮಗೆ ಸಿಕ್ತು ಆಲ್ಫಾ, ಬೀಟಾ, ಗಾಮಾ ಸಿಕ್ತು. Hence L is equal to cos 0 value. ಅಲ್ಲಿ cos 0 ಅಂತ ಹೇಳಿದ್ರೆ 1 and M is equal to cos 90 degree value, that is equal to 0, and N is equal to cos 90 degree value, that is 0. ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ are 1, 0, 0. ಡೈರೆಕ್ಷನ್ ಕೊಸೈನ್ಸ್ ಆಫ್ x axis 1, 0, 0. ಇದು ಕ್ಲಿಯರ್ ಆಗುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ x axis ಅಂದ್ರೆ 1, 0, 0 ಅಂದ್ರೆ ಎನಿ ಪಾಯಿಂಟ್ ಇಸ್ ಆನ್ ದಿ x axis ಅಂದ್ರೆ ನೀವು ಹೇಳದಂಗೆ x, 0, 0 ಅಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ 1, 0, 0 ಆಯ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇದೆ ಬಂದ್ರೆ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ y axis ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ? y axis makes an angle 90 degree, 0 degree. y axis ಇಂದ y axis ಗೆ angle 0, but y axis ಇಂದ z ಗೆ x ಗೆ perpendicular 90 degree with respect to x, y, z axis. So ಹಾಗಾದ್ರೆ L is equal to cos 90 degree value 0, cos 0 degree value ನಮಗೆ ಗೊತ್ತು 1, ಅಲ್ಲಿ cos 90 degree value 0. ಡೈರೆಕ್ಷನ್ ಕೊಸೈನ್ಸ್ are 0, 1, 0. ಡೈರೆಕ್ಷನ್ ಕೊಸೈನ್ಸ್ are 0, 1, 0. ಇದನ್ನು ಕ್ಲಿಯರ್ ಆಗುತ್ತೆ. Next, last one. Find the direction cosines of z axis. Find the direction cosines of z axis. Hence, z axis makes an angle 90 degree, 90 degree and 0 degree. ಏಕೆಂದ್ರೆ z axis ಇಂದ z axis ಗೆ angle 0, z ಇಂದ x y ಗೆ angle 90 degree. So ಹಾಗಾದ್ರೆ ಸರ್ ಇಲ್ಲಿ ಕೂಡ ಅಷ್ಟೇ cos 90 degree value 0, cos 90 degree value 0, cos 0 value ಏನಾಗುತ್ತೆ ಇಲ್ಲಿ 1 ಆಗುತ್ತೆ. So direction cosines are 0, 0, 1. Direction cosines are z axis. Direction cosines of z axis ಅಂದ್ರೆ 0, 0, 1. ಸೇಮ್ ಪ್ರೊಸೀಜರ್, ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗೋದು ಅಷ್ಟೇ. ಅದು ಬಿಟ್ಟರೆ ನುಡಿಯೋದು ಏನಿಲ್ಲ, ನೀವು ಬರೀತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್, 1 ಮಾರ್ಕ್ಸ್ ಇಂಪಾರ್ಟೆಂಟ್ ತಗೊಳ್ಳಿ. Find the direction cosines of a line. Next question. Find the direction cosines of a line which makes an equal angle. Important. ಇದು ಕೂಡ ಒಂದ್ಸರಿ ಎಕ್ಸಾಮ್ ಕೇಳಿದ್ರೆ. Find the direction cosines of a line which makes an equal angle. Which makes an equal angle with respect to coordinate axis. With respect to coordinate axis. Find the direction cosines of a line which makes an equal angle with respect to coordinate axis. ಇದು ಅಷ್ಟೇ, 1 ಮಾರ್ಕ್ಸ್ ಇದೆ. ಆನ್ಯಲ್ ಎಕ್ಸಾಮ್ ಒಂದ್ಸರಿ ಕೇಳಿರೋ ಕ್ವಶನ್ ಇಷ್ಟೇ ಕೇಳೋದು. ಆಂಗಲ್ ಕೊಟ್ಟಿಲ್ಲ, ಬಟ್ ಕಂಡೀಷನ್ಸ್ ಹೇಳಿ ಏನಂತ ಹೇಳಿ. ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಔಟ್ ಮಾಡಬೇಕು. ಒಂದು ಲೈನು
makes an equal angle with the coordinate axis. ಅಂದ್ರೆ ಒಂದು ಲೈನ್ ಅನ್ನು ಕನ್ಸಿಡರ್ ಮಾಡಿ ಇಲ್ಲಿಂದ ಆಲ್ಫಾ ಬೀಟಾ ಗಾಮಾ ಮೂರು ಏನಂತೆ ಈಕ್ವಲ್ ಅಂತ ಹೇಳ್ತೇವೆ. ಆಲ್ಫಾ ಬೀಟಾ ಗಾಮಾ ಆರ್ ದಿ ಈಕ್ವಲ್. ಸೊ ಅಕಾರ್ಡಿಂಗ್ ಟು ಗಿವನ್ ಸೊಲ್ಯೂಷನ್ಸ್ ಅಲ್ಲಿ ಅಕಾರ್ಡಿಂಗ್ ಟು ಗಿವನ್ ಏನಾಗುತ್ತೆ, ಎ ಲೈನ್ which makes an equal angle with respect to coordinate axis, and that is equal angles alpha is equal to beta is equal to gamma. Alpha is equal to beta is equal to gamma. Because of this reason, a line makes an equal angle with the coordinate axis. That means alpha beta gamma is equal to equal. ಯಾಕಂದ್ರೆ equal angle ಅಂತ ಹೇಳಿದ್ರೆ alpha 30 ಇದೆ, beta 30, gamma 30. ಓಕೆನಾ? So therefore we know that L square plus M square plus N square is equal to 1. So ಅಲ್ಲಿಗೆ cos square alpha plus cos square beta ಬರೀಬೇಕು. Beta is nothing but alpha. Cos square gamma ಬರೀಬೇಕು. Gamma is nothing but alpha equal to 1. ಅಲ್ಲಿಗೆ 3 cos square alpha ಅಂತಲೇ ಬರ್ತದೆ. Because ಮೂರು ಈಕ್ವಲ್. 3 cos square alpha is equal to 1. ಅಲ್ಲಿಗೆ cos alpha is equal to 1/2. Cos square alpha is equal to 1/2. Cos alpha is equal to square root bracket plus or minus 1/√3. Plus or minus 1/√3. Hence the direction cosines are alpha is equal to ಒಂದೇ ವ್ಯಾಲ್ಯೂ ಅಂದ್ರೆ beta ಗೂ ಇದೆ gamma ಗೂ ಇದೆ ಆಗಿರುತ್ತೆ. Hence direction cosines are plus or minus 1/√3 comma plus or minus 1/√3 comma plus or minus 1/√3. Yes. Plus or minus 1/√3 ಮೂರು ಆಗಿದೆ. ಆಲ್ಫಾ ಬೀಟಾ ಗಾಮಾ ಮೂರು ಈಕ್ವಲ್ ಆದ್ಮೇಲೆ ಪ್ಲಸ್ ಆರ್ ಮೈನಸ್ 1/√3 ನೋಡ್ತಾ ಬನ್ನಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಅನ್ ಈಕ್ವಲ್ ಆಂಗಲ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಈಕ್ವಲೇ ಬರುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಂಗಲ್ ಸೇಮ್ ಆದ್ಮೇಲೆ ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3. ಓಕೆ, ಇಷ್ಟು 3D ಜಾಮಿಟ್ರಿ. ಓಕೆ, ಈಗ ಡಿಯರ್ ಸ್ಟೂಡೆಂಟ್ಸ್, ನಾನು ಭಾಳ ದಿವಸಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಕ್ಲಾಸಸ್ ಹಾಕಿದ್ಮೇಲೆ ಏನು ಮಾಡ್ತೀರಾ ಅಂತ. ಭಾಳ ಜನ ವ್ಯೂಸ್ ತೋರಿಸುತ್ತೆ, ಬಟ್ ನೀವು ಅದನ್ನು ಕಂಪ್ಲೀಟ್ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯೂಶ್ವಲಿ ನೆಕ್ಸ್ಟ್ ಏನಾದರೂ ನಿಮಗೆ ಸದ್ಯದರಲ್ಲೇ ಕಾಲೇಜ್ ರೀಓಪನ್ ಆದರೆ ಗೌರ್ಮೆಂಟಿಂದ ಆರ್ಡರ್ ಬಂದು ನೀವು ಬಂದಮೇಲೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ನಿಮ್ಮ ಈ ಏನು ಎಜುಕೇಷನ್ ಇದೆಯೋ ಅದರಲ್ಲಿ ವೀಡಿಯೋಸ್ನ ನೀವು ಕರೆಕ್ಟಾಗಿ ರೆಗ್ಯುಲರಾಗಿ ನೋಡಲಿಲ್ಲ ಅಂದರೆ ನಿಮಗೆ ಬಂದಮೇಲೆ ಬೇಗ ಅರ್ಥ ಆಗುತ್ತೆ. ನಮಗೆ ಸಿಗೋ ಶಾರ್ಟ್ ಟೈಮಲ್ಲಿ ನಾವು ನಿಮಗೆ ಕ್ಲಾಸಸ್ನ ತುಂಬ ಬೇಗ ರಿಪೀಟ್ ಮಾಡಬೇಕಾಗುತ್ತೆ. ಅವಾಗ ನೀವು ನೋಡಿದ್ರು ಮಾತ್ರ ಬೇಗ ಗೊತ್ತಾಗುತ್ತೆ, ನೋಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಸೊ ದಯವಿಟ್ಟು ಅದಕ್ಕೋಸ್ಕರ ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ, ನಿಮಗೋಸ್ಕರ. ನೀವು ನೋಡಿದರೆ ವಿಡಿಯೋ ಕ್ಲಾಸಸ್ ನೋಡಿ ಅರ್ಥ ಆಗುತ್ತೆ, ಆಗಲ್ಲ ಅಂತ. ಯಾಕೆ ಅರ್ಥ ಆಗಲ್ಲ ಅಂದರೆ ನಿಮಗೆ ಕಂಟಿನ್ಯೂಟಿ ಇಲ್ಲ ಅಷ್ಟೇ. ಒಂದು ಕ್ಲಾಸ್ ಆದಮೇಲೆ ಇನ್ನೊಂದು ಕ್ಲಾಸ್ನ ನೋಡಿರಲ್ಲ, ಆಮೇಲೆ ಆ ಕ್ಲಾಸಲ್ಲಿ ಹೇಳಿರೋ ವರ್ಕ್ನ ಮಾಡಿರೋಲ್ಲ. ಹಂಗಾಗಿ ನಿಮಗೇನಾಗುತ್ತೆ, ಸೊ ಬಹುಶಃ ಕೆಲವರು ಅರ್ಥ ಆಗಲ್ಲ ಅನ್ನೋ ರೀಸನಿಗೆ ನೋಡ್ದಂಗಿರ್ಬೋದು, ಇನ್ನು ಕೆಲವರು ಅದನ್ನೇನು ನೋಡೋಣ ಅಂತ ನೆಗ್ಲಿಜೆನ್ಸಿಯಿಂದ ನೋಡ್ದಂಗಿರ್ಬೋದು. ನೀವು ಒಂದು ವೇಳೆ ಆ ರೀತಿ ನೋಡ್ದಂಗಿದ್ರೆ ಲಾಸ್ ಆಗೋದು ನಿಮಗೆ ಹೊರತು ನಮಗೇನಲ್ಲ. ಸೊ ಹಂಗಾಗಿ ದಯವಿಟ್ಟು ನೀವೆಲ್ಲರೂ ಈಗ ಆಗಿರೋ ಕ್ಲಾಸಸ್ ವೀಡಿಯೋಸ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಅದರಲ್ಲಿ ಹೇಳಿರೋ ವರ್ಕ್ ಮಾಡಿ. ದಯವಿಟ್ಟು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು 1 ಇಯರ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಇದನ್ನ ಪದೇ ಪದೇ ಹೇಳೋಕ್ಕಾಗಲ್ಲ, ನಿಮಗೆ ಆಲ್ರೆಡಿ ಲಾಸ್ಟ್ ಎಲ್ಲ ಕ್ಲಾಸಸ್ಸಲ್ಲೂ ರಿಪೀಟ್ ಮಾಡಿ ಹೇಳಿದ್ದೀನಿ ನೋಡಿ ಅಂತಂದು. ಕ್ಲಾಸಸ್ ನೋಡಿಲ್ಲ ಅಂದರೆ ಲಾಸ್ ಆಗೋದು ನಿಮಗೆ. ಓಕೆ, ಈ ಚಾಪ್ಟ್ರಲ್ಲಿ ಈಗ ನಿಮಗೆ 11.1 ಎಕ್ಸೈಸ್ 11.1 ಪ್ರಾಬ್ಲಮ್ಸ್ ಇದ್ದಾವೆ. 5 ಪ್ರಾಬ್ಲಮ್ ಇದೆ, ಟೋಟಲ್ 5 ಪ್ರಾಬ್ಲಮ್ಸು. ಅವನ್ನ ವರ್ಕೌಟ್ ಮಾಡಿ ಈಗೇನು ನಾನು ಮಾಡಿಸಿನ ಎಲ್ಲ ಮೆಥಡ್ ಎಲ್ಲ ಇದ್ದಾವೆ. ಅದರಲ್ಲಿ ಸೆಕೆಂಡ್ ಒನ್ ನಾನು ಮಾಡಿಸಿರೋದು ಇದು ಸೆಕೆಂಡ್ ಒನ್. ಸೊ ನೀವು 5 ಪ್ರಾಬ್ಲಮ್ 11.1 ಎಕ್ಸೈಸ್ 11.1 ಸಿಂಪಲ್ ಆಗಿದೆ, ಈಸಿ ಇದ್ದಾವೆ. ಅವ್ನು ಪ್ರಾಕ್ಟೀಸ್ ಮಾಡಿ ವರ್ಕ್ನ ಗ್ರೂಪಿಗೆ ಹಾಕಿ. ನೀವು ವರ್ಕ್ ಮಾಡೀವಿ ಅಂತ ಸುಮ್ಮನೆ ಇರಬೇಡ್ರಿ, ವರ್ಕ್ ಮಾಡಿದ ಮೇಲೆ ಒಂದು ಫೋಟೋದ ಗ್ರೂಪಿಗೆ ಹಾಕಿ, ಏನು ತಪ್ಪೇನಿಲ್ಲ. ನಮಗೂ ಒಂಥರ ಸಮಾಧಾನ ಅನಿಸುತ್ತೆ ವರ್ಕ್ ಮಾಡಿದ್ರ ಅಂತ. ಸೊ ಈಗ ಆಗಿರೋ ಚಾಪ್ಟರ್ಸ್ನ ನಾನು ನಿಮಗೆ ಮತ್ತೆ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ನೀವು ಓದ್ತಿದ್ರ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಬೇಕಾದ್ರೆ ಯಾವುದಾದ್ರೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಯಾವ ಚಾಪ್ಟ್ರಾಗಿ ಏನು ಓದಬೇಕು, ಹೆಂಗೆ ಓದಬೇಕು ಅಂತಲೇ ಬೇಕಾದರೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಈಗ ಆಗಿರೋ ವೀಡಿಯೋಸ್ನ ಇನ್ನೂ ನೋಡಿಲ್ಲ ಅಂದರೂ ಏನು ತಪ್ಪಿಲ್ಲ. ಇನ್ನೂ ಒಂದು ಮಂತ್ ಸುಮಾರು ಟೈಮ್ ಆಗ್ಬೋದು ಅನಿಸುತ್ತೆ ಓಪನ್ ಆಗೋದು. ಯಾವಾಗ ಹೇಳ್ತಾರೋ ಗೊತ್ತಿಲ್ಲ, ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಟೈಮ್ ಇದೆ. ದಯವಿಟ್ಟು ಡೈಲಿ 2-3 ವೀಡಿಯೋಸ್ ನೋಡ್ಬೋದು ನೀವು. ಡಾಟಾ ಇಲ್ಲ ಅಂದರೆ 2 GB ರೀಚಾರ್ಜ್ ಮಾಡಿಸ್ಕೊಳ್ಳಿ. ರೀಚಾರ್ಜ್ ಮಾಡಿಸ್ಕೊಂಡು ಡೈಲಿ 2 ವೀಡಿಯೋಸ್ ನೋಡಿ, ಕ್ಲಾಸಸ್ನ ನೋಡಿ, ನೀವು ಅದರದ ವರ್ಕ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಬಂದಮೇಲೆ ಸಫರ್ ಪಡೋದು ಬೇಡ.
ಸೊ ಭಾಳ ಜನ ನಾನು ಅಬ್ಸರ್ವ್ ಮಾಡಿರೋಂಗೆ ನೋಡಿಲ್ಲ ನಿಮ್ಮ ಕ್ಲಾಸಸ್ನ, ನೋಡಿದ್ರು ಕೂಡ ಇಂಥದ್ದೆಲ್ಲ ಮರ್ತೋಗಿರುತ್ತೆ. ಆಲ್ಮೋಸ್ಟ್ ಸಿಲೆಬಸ್ ಇನ್ನು 2-3 ಚಾಪ್ಟರ್ಸ್ ಅಷ್ಟೇ ಇರೋದು, ಕಂಪ್ಲೀಟ್ ಆಗಿ ಬಂದಿದೆ. ಸೊ ದಯವಿಟ್ಟು ಅದನ್ನು ನೋಡಿ, ನಾನು ಹೇಳಿರೋ ಕ್ಲಾಸಸ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಬಂದಮೇಲೆ. ಇಲ್ಲಾಂದರೆ ಸುಮ್ಮನೆ ರಿವಿಷನ್ ಕ್ಲಾಸಸ್ಸಲ್ಲಿ ನೀವು ಏನು ಗೊತ್ತಾಗ್ದಂಗೆ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಆ ರೀತಿ ಆಗಬಾರ್ದು ಅಂದರೆ ಇವಾಗಲೇ ಕಂಟಿನ್ಯೂ ಅವನ್ನೆಲ್ಲ ಕ್ಲಾಸಸ್ ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.